ಮೀನಾಕ್ಷಿಯ ಮಾಮ ಮಾತನಾಡಿದು ನನ್ನ ಮನದಲ್ಲಿ ಸೇಡಿನ ಜ್ವಾಲೆ. ಈ ಸೇಡಿನ ಜ್ವಾಲೆ ನಶಿಸಿ ಹೋಗ್ಬೇಕಾದ್ರೆ ಅವರ ಸಂಸಾರವನ್ನು ಬೀದಿ ಪಾಲು ಮಾಡಲೇಬೇಕು. ಸಮಯ ಸಿಕ್ಕಾಗ ಅವರ ಮನೆತನವನ್ನು ವಿಷದ ಬೀಜ ಬಿತ್ತಿ ಅವರನ್ನು ಬೀದಿ ಬೀದಿ ಭಿಕ್ಷೆ ಬೇಡಲು ಹಚ್ಚಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಏನಂದು ಶಿವಣ್ಣ, ಇನ್ನೊಂದ್ಸಲ ಈ ಮನೆಗೆ ಬಂದ್ರೆ ನನ್ ಚರ್ಮ ಸಿಳಿದು ಚಪ್ಲಿ. ಹೇ ಶಿವಣ್ಣ, ನಾನು ಮನಸ್ಸು ಮಾಡಿದ್ರೆ ನಿನ್ನದೇ ಮನೆಗೆ ಹಾಕ್ತೀನಿ. ಹುಡುಕುವ ಬಳಿ ಕಾಲಿಗೆ ತೊಡಕಾದಂತೆ ಮೀನಾಕ್ಷಿ ಮತ್ತು ಅಶೋಕ ಇತ್ತ ಕಡೆ ಬರುತ್ತಿದ್ದಾರೆ. ಬರಲಿ ಬರಲಿ, ಸ್ವಲ್ಪ ನಾವಿಬ್ಬರು ಅಣ್ಣ ತಂಗಿರಂತೆ ನಾಟಕ ಮಾಡಿ ಅಶೋಕನ ತಲೆಯಲ್ಲಿ ವಿಷದ ಬೀಜ ಬಿತ್ತಲೇಬೇಕು. ಆ ವಿಷದ ಬೀಜ ಬಿತ್ತದಿಂದ ಈಗ ನನ್ನ ಸಂಸಾರ ಬೀದಿ ಪಾಲಾಗಬೇಕು. ಹಲೋ ಅಶೋಕ್, ಏನು ಗಂಡ ಹೆಂಡರು ಈ ಕಡೆ ಅಪರೂಪವಾಗಿ ಹೊಂಟ್ರಿಲ್ಲ? ಮತ್ತೇನಾದ್ರೂ ವಿಶೇಷವಿತ್ತೇನು? ಏನಿಲ್ಲ ಮಹೇಂದ್ರ, ನಮ್ಮ ಮೀನಾಕ್ಷಿಗೆ ಮನೆಯಲ್ಲಿ ಮನಸ್ಸು ಬರ್ತಾ ಇಲ್ವಂತೆ. ಏನೋ ವಿಶೇಷವಾಗಿ ಮಾತನಾಡ್ಬೇಕಂತ ಕರೆದುಕೊಟ್ಟು ಬಂದಿದ್ದಾಳೆ. ಬರ್ತಾ ನಮ್ಮ ಮನೆಯಲ್ಲಿ ವಾತಾವರಣ ಕೆಡ್ತಾ ಇದೆ. ಏನೋ ಹೆಂಡತಿ ಬಾಯಿಂದ ಕೇಳ್ಬೇಕಂತ ಇಲ್ಲಿವರೆಗೆ ಬರ್ಬೇಕಾಯ್ತು ನೋಡು ಮಹೇಂದ್ರ. ಅಂತೂ ಮನೆತನದ ವಿಷಯ ಅಂದ ಮೇಲೆ ಮಧ್ಯದಲ್ಲಿ ನಾನು ಮಾತನಾಡುವುದು ತಪ್ಪಾಗಬಹುದು. ಹೇಗೋ ಇಬ್ಬರು ಗಂಡ ಹೆಂಡರು ಸೇರಿ ಬಂದಿರಿವಿ, ನೀವೇ ಮಾತಾಡಿ ನಾನೇ ಹೊರಟು ಹೋಗ್ತೇನೆ. ಚೇಚೆ, ಹಾಗೇನಿಲ್ಲ ಮಹೇಂದ್ರ, ನೀನು ನನ್ನ ಪರಮ ಸ್ನೇಹಿತ. ನಿನ್ನಂತ ಸ್ನೇಹಿತರ ಮುಂದೆ ನಮ್ಮ ಮನೆ ವಿಷಯ ಹೇಳಿದ್ರೆ ಏನು ತಪ್ಪಾಗುತ್ತದೆ? ತಕ್ಕ ಮಟ್ಟಿಗೆ ಏನಾದರೂ ನೀನು ನಮಗೆ ಸಲಹೆ ನೀಡಬಹುದು. ಒಟ್ಟಿನಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಸುಖವಾಗಿರ್ಬೇಕನ್ನೋದೇ ನನ್ನ ಆಸೆ. ಹಾ ನೋಡು ಅಶೋಕ್, ನನ್ನ ಆಸೆಯೂ ಕೂಡ ಅದೇ. ನನ್ನ ತಂಗಿಯ ಸಂಸಾರ ಚೆನ್ನಾಗಿರ್ಬೇಕು, ಅವಳಿಗೆ ಯಾವ ಕಷ್ಟ ನೋವು ಬರಬಾರ್ದು ಅನ್ನುವುದೇ ನನ್ನ ಆಸೆ. ಅಷ್ಟೇ ಅಲ್ಲ ಅಶೋಕ್, ಅವಳ ಕೈ ಹಿಡಿದ ನಿನಗೆ ಈ ಸಮಾಜದಿಂದ ಯಾವ ಅಪವಾದವು ಬರಬಾರದು ಅನ್ನುವುದೇ ನನ್ನ ಉದ್ದೇಶ. ಅಂತ ಉದ್ದೇಶ ನಮ್ಮ ಮನೆಯಲ್ಲಿ ಏನು ಹುಟ್ಟುಕೊಂಡಿಲ್ಲ. ನಮ್ಮ ಮೀನಾಕ್ಷಿಗೆ ಏನು ಕಷ್ಟವಾಗಿದೆ? ಬರಬಾರತ ವಾತಾವರಣ ಕೆಟ್ಟು ಹೋಗ್ತಾ ಇದೆ. ನನ್ನ ಮೇಲೆ ಅಪವಾದ ಬರುವಂತ ಸಂದರ್ಭವಾದರೂ ಏನು ಬಂದಿದೆ? ನನ್ನ ತಂದೆ ತಾಯಿಗಳು ದೇವರಂತೆ ಇದ್ದಾರೆ, ಅವರಿಂದ ಏನಾಗಿದೆ ಈಗ? ನಿಮಗೇನು ಗೊತ್ತು ಈ ಮನೆಯಲ್ಲಿ ನಡೆಯುತ್ತಿರುವ ನರಕದ ಯಾತನೆ? ಆದ್ರೆ ನಾನು ಅನುಭವಿಸುತ್ತಿರುವ ಒಂದೊಂದು ಅವಮಾನಗಳನ್ನು ಸಹಿಸಿಕೊಂಡಿದ್ದೇನೆ. ಅಂದಾಗೆ ಈ ಮನೆಯಲ್ಲಿ ನಡೆದಿರುವ ವಿಷಯವನ್ನು ನಿಮ್ಮ ಮುಂದೆ ಹೇಳಿದ್ರೆ ಎಲ್ಲಿ ಸತ್ತು ಹೋಗ್ತಾರೆ ಅಂತ ತಿಳಿದುಕೊಂಡು ಇಲ್ಲಿವರೆಗೂ ಈ ವಿಷಯವನ್ನು ಮುಚ್ಚಿಟ್ಟಿದ್ದೇನೆ. ಯಾಕೆ ಗೊತ್ತಾ? ಎಲ್ಲಾದ್ರೂ ಬೀದಿಯಲ್ಲಿ ಬಿದ್ದು ಸತ್ತು ಹೋಗೋದಿಲ್ಲ. ಮೀನಾಕ್ಷಿ, ನನ್ನ ಮನೆತನದ ಬಗ್ಗೆ ಹೀನಾಯವಾಗಿ ಮಾತನಾಡುವ ಧೈರ್ಯ ಬಂತೆ ನಿನಗೆ? ನನ್ನ ಮನೆತನ ಒಂದು ದೇವ ಮಂದಿರವಿದೆ. ಆ ದೇವ ಮಂದಿರದಲ್ಲಿರುವ ನನ್ನ ತಂದೆ ತಾಯಿಗಳು ದೇವತೆಗಳಿದ್ದಂತೆ. ಅವರಿಂದ ಏನು ತೊಂದರೆ ಆಗಿದೆ ನಿನಗೆ? ನೋಡು ಅಶೋಕ್, ಸಾವಕಾಶವಾಗಿ ನನ್ನ ತಂಗಿ ಹೇಳುವ ಮಾತನ್ನು ಕೇಳಿಸಿಕೊ. ನಿನ್ನ ಪಾಲಿಗೆ ನಿನ್ನ ಹೆತ್ತವರು ದೇವತೆಗಳಾಗಿರಬಹುದು, ಆದರೆ ಯಾವ ಹುತ್ತದಲ್ಲಿ ಯಾವ ಹಾವು ಅಡಗಿರುತ್ತದೆ ಎಂದು ತಿಳಿದುಕೊಳ್ಳುವುದು ಕಷ್ಟ. ಪಾಪ, ಎಂದು ಮಾತನಾಡದ ಮೀನಾಕ್ಷಿ ತನ್ನ ಮನಸ್ಸಿಗೆ ನೋವು ಆದ ಕಾರಣ ನಿನ್ನನ್ನು ಇಲ್ಲಿಗೆ ಕರೆತಂದಿದ್ದಾಳೆ ಮಾತನಾಡುವುದಕ್ಕೆ ಅಂತ. ನೋಡು ಅಶೋಕ್, ಅವಳಿಗೆ ನಿನ್ನನ್ನು ಬಿಟ್ರೆ
ಅವಳಿಗೆ ಇನ್ಯಾರ ಗತಿ? ಅವಳ ಹೇಳುವ ಮಾತನ್ನು ಸಾವಕಾಶದಿಂದ ಕೇಳಿಸಿಕೋ. ನಿನ್ನ ಮನದಲ್ಲಿರೋ ನೋವೇನು ನನ್ನ ಮುಂದೆ ಬಿಚ್ಚು ಹೇಳು. ಅವನೇನು ತಪ್ಪು ತಿಳಿದುಕೊಳ್ಳಲಾರೆ. ಹಾ ತಂಗಿ, ನೀನೇನು ಹೆದರಬೇಡ. ಈ ನಿನ್ನಣ್ಣ ಇಲ್ಲೇ ಇರುವನು. ನೀನು ಯಾವುದೇ ಭಯಪಡದೆ ಇದ್ದ ವಿಷಯನೆಲ್ಲ ತಿಳಿಸಿಬಿಡು. ಅಣ್ಣ, ಏನು ಹೇಳಬೇಕು ನಮ್ಮ ಮನೆತನದ ಬಗ್ಗೆ? ಹ? ಅಣ್ಣ, ಈ ನಮ್ಮ ಮನೆತನದ ಬಗ್ಗೆ ಹೇಳಿದರೆ ನಾವೇ ಮರೆದು ಕಳೆದುಕೊಂಡಂತೆ ಆಗುತ್ತದೆ. ಅದಕ್ಕಾಗಿ ಈ ಮನೆತನ ಮರೆದು ಹೋಗುವುದು ಬಿಟ್ಟು ಎಲ್ಲಾದ್ರೂ ಒಂದು ದೊಡ್ಡ ವಿಷ ಕುಡಿದು ಸಾಯುವುದೇ ಬೇಕು. ಅಂದ್ರೆ ಬಾಳಿ ಬೇಕಾದ ಮನೆಯಲ್ಲಿ ಸಾಯುವ ಗಂಡ ಅಂತರವಂತೆ ನಿನಗೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ? ಅದರೇ ಮಾವನೆನಿಸಿಕೊಂಡಿರುವ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಲ್ಲ, ಅದೇ ನಿಮ್ಮಪ್ಪ. ಕಾಮದ ಕಣ್ಣಿ ಇಟ್ಟು ಸರ್ಸ ಮಾಡಲು ಕರಿತಾ ಇದ್ದಾನೆ. ಕಾಮದ ಸರ್ಸಕ್ಕೆ ನಿಮ್ಮಪ್ಪ. ಎಂತ ಮಾತನ್ನು ಕೇಳುತ್ತೀರಿ? ಎಂತ ಹೇಸಿ ಕೃತಿ! ಪರಸ್ತ್ರೀಯರಂದ್ರೆ ಅಕ್ಕ ತಂಗಿಯರಂತೆ ಕಾಣುವ ಈ ಸಮಾಜದಲ್ಲಿ ಮಗಳ ಸಮಾನಾದ ಮೀನಾಕ್ಷಿಯ ಮೇಲೆ ಕಾಮದ ದೃಷ್ಟಿ. ಈ ಎಂತ ಹೇಯ ಕೃತಿ ಅಶೋಕ್! ಎಂತ ಕೃತಿ ಮಾಡಲು ನಿಮ್ಮಪ್ಪನಿಗೆ ಮನಸ್ಸಾದರೂ ಹೇಗೆ ಬಂತು ಅಶೋಕ್? ಮೀನಾಕ್ಷಿ, ಸತ್ಯವಾಗಿ ಈ ಮಾತನ್ನು ನೀನು ಹೇಳ್ತಾ ಇದ್ದೀಯೋ ಅಥವಾ ನಿನ್ನ ಮನದಲ್ಲಿ ಯಾವುದಾದ್ರು ಹೊಲಸು ತುಂಬಿಕೊಂಡು ಈ ಕೃತ್ಯ ಎಸಗುತ್ತಿರುವೆಯೋ? ಅಯ್ಯಯ್ಯೋ ರೀ, ಈ ಮನೆಯಲ್ಲಿ ನಡೆದಿರುವ ವಿಷಯವನ್ನು ಸತ್ಯ ಹೇಳಿದ್ರು ನಾನು ಸುಳ್ಳು ಹೇಳ್ತಾ ಇದ್ದೀನಿ ರೀ. ಇಲ್ಲ ರೀ, ಇಲ್ಲ. ನನ್ನ ಹೆತ್ತ ತಾಯಿ ಹಾನಿ ಮಾಡಿ ಹೇಳ್ತಾ ಇದ್ದೀನಿ. ಈ ಮಾತು ಸತ್ಯ ಸತ್ಯ ಸತ್ಯ. ನಿಮ್ಮಪ್ಪ ನನ್ನ ಕಾಮದ ಕಣ್ಣಿಂದ ಸರ್ಸ ಆಡಲಿಕ್ಕೆ ಕರೆದಿದ್ದಾನೆ. ಸಾಕು ಮೀನಾಕ್ಷಿ, ಸಾಕು. ಹೆಚ್ಚಿಗೆ ಹೇಳಬೇಡ ವಂಚಕನ ಕುತಂತ್ರಗಳನ್ನು. ನಾವು ಯಾವುದನ್ನು ನೆಪ ಒಡ್ಡಿ ಈ ಮನೆಯಿಂದ ಹೊರ ಹೋಗ್ಬೇಕು ಒಂದು, ಇಲ್ಲ ಅವರನ್ನೇ ಈ ಮನೆಯಿಂದ ಹೊರದಬ್ಬುತ್ತೇನೆ. ಅಶೋಕ್, ಅವಸರ ಮಾಡಬೇಡ. ನಿಮ್ಮಪ್ಪನೊಂದಿಗೆ ಕದನ ತೆಗೆಯಲು ಹಲವಾರು ದಾರಿಗಳಿವೆ. ಅದರ ಬಗ್ಗೆ ನಾನು ನಿನಗೆ ಉಪದೇಶ ಹೇಳುತ್ತೇನೆ. ನೋಡು ಅಶೋಕ್, ನಿಮ್ಮನೆಯ ಸರ್ವ ಆಸ್ತಿಯನ್ನೆಲ್ಲ ಇಟ್ಟು ಮತ್ತೆ ಇಟ್ಟು ನಿನ್ನ ತಮ್ಮ ಮುರುಳಿಗೆ ಹಣ ಕೊಟ್ಟು ಕಳಿಸಿದ್ದಾನೆ. ನಿನ್ನ ತಮ್ಮ ಮುರುಳಿ ಹಣ ಕಳಿಸಿದ ಮಾತ್ರ ಆಸ್ತಿ ನಿಮ್ಮ ಪಾಲಾಗುತ್ತದೆ. ಒಂದು ವೇಳೆ ನಿಮ್ಮ ತಮ್ಮಂದಿರು ಬಂದು ಸರಿ ಸಮಾನವಾಗಿ ಪಾಲು ಕೇಳಿದಾಗ ಆಗ ನಿಮಗೆ ಬರುವುದಾದರೂ ಏನು? ಅದೇ ಮನೆಯಲ್ಲಿ ಒಂದು ಭಾಗ. ನೋಡು, ನೀನು ಡಾಕ್ಟರ್ನಾಗಿ ಏನು ಗಳಿಸಿದಂತಾಗುತ್ತದೆ? ಮುಂದೆ ಆಗುವ ಕದನವನ್ನು ಹಿಂದೆ ತೆಗೆದು ಹಾಕಿ ನೀವಿಬ್ಬರು ಗಂಡ ಹೆಂಡರು ಸೇರಿ ಬೇರೆ ಕಡೆ ಬಾಳ್ವೆ ಮಾಡೋದು ಒಳ್ಳೆಯದು. ಹೌದು ಮಹೇಂದ್ರ, ನೀನು ಹೇಳುವ ಮಾತು ಸತ್ಯ. ಮುರಳಿ ಹಣ ಕಳಿಸಿದಾಗ ಮಾತ್ರ ನಮ್ಮ ಆಸ್ತಿ ನಮ್ಮ ಪಾಲಾಗುತ್ತೆ. ಈಗ ಉಳಿದಿರುವುದು ಬರೇ ಒಂದು ಮನೆ. ಆ ಮನೆಯನ್ನು ಅವರ ಪಾಡಿಗೆ ಬಿಟ್ಟು ನಾವು ಎಲ್ಲಿಯಾದರೂ ಬೇರೆ ಆಗೋದೇ ಒಳ್ಳೆಯದು. ನೋಡಿ, ನಿಮಗೆ ಆಸ್ತಿ ಮನೆ ಬರದಿದ್ರೂ ಪರವಾಗಿಲ್ಲ, ಆದ್ರೆ ನನಗೆ ನೆಮ್ಮದಿ ಬೇಕಾಗಿದೆ. ಅಂದ ಹಾಗೆ ನಿಮಗೆ ಸರ್ಕಾರದ ನೌಕರಿ ಇದೆ. ಸರ್ಕಾರ ನೌಕರಿದಿಂದ ನಾವು ಹಾಯಾಗಿರಬಹುದು. ಆದ್ರೆ ಅದೇ ನಿಮ್ಮ ಅಪ್ಪಾಜಿಯವರು ನನ್ನ ಮಾವನ ಹಿಡಿಸಿಕೊಂಡಿರುವಾಗ ನಮ್ಮನ್ನು ನೆಮ್ಮದಿಯಿಂದ ಬದುಕಲು ಬಿಡುವಲು ಸಾಧ್ಯವಿಲ್ಲ. ಅದಕ್ಕಾಗಿ ಆ ಮನೆಯಿಂದ ನಾವು ಎಲ್ಲಾದ್ರೂ ಹಾಯಾಗಿರಬಹುದು. ಇದಕ್ಕೆ ಏನಂತೀರಾ? ಹಾಗಾದ್ರೆ ನೀವು ನನ್ನೊಂದು ಮಾತನಾಡಿಸ್ಕೊಡ್ತೀರಾ? ಹೇಳು ಮೀನಾಕ್ಷಿ, ಏನು ನಿನ್ನ ಮಾತು? ನನ್ನ ಮೇಲೆ ಕಾಮದ ಕಣ್ಣಿಟ್ಟ ನನ್ನ ಮಾವ ಅದೇ ನಿಮ್ಮ ಅಪ್ಪ ಅನಿಸಿಕೊಂಡಿರುವಾಗ ಅವನನ್ನು ನಿನ್ನ ಕೈಯಾರ ನೀನು ಕೊಲೆ ಮಾಡಲೇಬೇಕು. ಹೇಳ್ತಾ ಇದೆಯಾ ನೀನು? ಹೌದ್ರಿ, ನೀನು ಕೊಲೆ ಮಾಡಲೇಬೇಕು. ಮೀನಾಕ್ಷಿ, ಏನ್ ಹೇಳ್ತಾ ಇದೆಯಾ ನೀನು? ಹುಟ್ಟಿಸಿದ ತಂದೆಯನ್ನು ಕೊಲೆ ಮಾಡ್ಬೇಕೆ? ಮೇಲಾಗಿ ನಾನು ಡಾಕ್ಟರ್ನಾಗಿ ಕೊಲೆ ಮಾಡ್ಬೇಕೆ? ಮಗನ ಹೆಂಡತಿ ಮೇಲೆ ಕಣ್ಣಿಟ್ಟ ನನ್ನ ಮಾವ ಅಂದಾಗ ನಿಮ್ಮಪ್ಪ ಅನಿಸಿಕೊಂಡಿರುವಾಗ ಅವನನ್ನು ಕೊಲೆ ಮಾಡಲೇಬೇಕು. ನೋಡು, ಅವನನ್ನು ಕೊಲೆ ಮಾಡಿದ್ರು ಯಾವ ಕಾನೂನು ಕಣ್ಣಿಂದ ನೋಡಲಾರದು. ಅದಕ್ಕಾಗಿ ಅವನನ್ನು ಕೊಲೆ ಮಾಡಿದ್ರೆ ನಾನು ಈ ಮನೆಯಲ್ಲಿ ಇರ್ತೇನೆ. ಇಲ್ಲದಿದ್ರೆ ಈ
ಈಗ ತಾನೇ ಡ್ರೈವರ್ಸ್ ತೆಗೆದುಕೊಂಡು ಬಿಡಿ, ನನ್ನ ದಾರಿ ನಾನು. ಹೌದು ಅಶೋಕ್, ಅಂತ ಕಾಮುಕರ ಕೊಲೆಯಾದಾಗಲೇ ಎಂತ ಸತಿ ಸಾವಿತ್ರಿಯರು ಬದುಕಲು ಸಾಧ್ಯ. ನೋಡು ಅಶೋಕ್, ನೀನು ಕೊಲೆ ಮಾಡುವುದಕ್ಕೆ ಹೆದರಬೇಡ. ಒಂದು ವೇಳೆ ಕಾನೂನು ಕಣ್ಣು ತೆರೆದರೆ ದಕ್ಕಿಸಿಕೊಳ್ಳುವ ಭೂಪ ನಾನಿದ್ದೇನೆ. ನೀನು ಯಾವುದಕ್ಕೆ ಹೆದರದೆ ನೀನು ಅವನನ್ನು ಕೊಲೆ ಮಾಡಿಕೊ. ಒಟ್ಟಾರೆ ನನ್ನ ತಂಗಿಗೆ ಯಾವ ಕಷ್ಟ ನೋವು ಬರಬಾರದು ಅನ್ನುವುದೇ ನನ್ನ ಉದ್ದೇಶ. ನಡೀರಿ, ಬಾಣ ಹೋಗೋಣ. ಇದಕ್ಕೆಲ್ಲ ಕಾರ್ಯವನ್ನು ಸಾಧಿಸಬೇಕಾದ್ರೆ ಬಂದೋಬಸ್ತವಾಗಿ ನಾನು ಸಾಧಿಸ್ತೀನಿ. ಹೋಗೋಣ. ಹೆಣ್ಣಿಗಾಗಿ ನಡೆಯಿತು ರಾಮಾಯಣ, ಹೆಣ್ಣಿಗಾಗಿ ನಡೆಯಿತು ಮಹಾಭಾರತ. ಇಂದು ಅದೇ ಹೆಣ್ಣಿಗಾಗಿ ಈ ಕಲಿಯುಗದಲ್ಲಿ ಮನೆ ಒಡೆಯಿತು. ಮನೆ ಒಡೆಯಿತು, ಮನಸ್ಸು ಹಲವಾರು ದಾರಿ ಹಿಡಿಯಿತು. ಶಿವಣ್ಣನ ಕೊಲೆಯಾದ್ರೆ ಅಶೋಕ ಶರಮಣೆ, ಅಶೋಕ ಶರಮಣೆ ಹೋದರೆ ಮೀನಾಕ್ಷಿ ಮನಂದ್ರನ ತೋಟಕ್ಕೆಯಲ್ಲಿ. ಇದರಲ್ಲಿ ತಪ್ಪಿ ನಡೆದದೇ ಆದರೆ ಈ ಮಹೇಂದ್ರನ ಮುಂದೆ ಮರಣ ಹೊಂದೋರು ಯಾರು ಅಂತ ಗೊತ್ತಿಲ್ಲ.